ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಿದ್ದೀನಿ. ಸೊ ನಾವಿವತ್ತು ಚಿಕ್ಕಮಂಗ್ಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದೇವ್ರ ಮನೆ ಅಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಸಕ್ಕತ್ತಾಗಿದೆ, ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ನೋಡೋಕ್ಕೆ ಮಸ್ತಾಗಿದೆ. ಮತ್ತು ಇದು ಕಾಲಭೈರೇಶ್ವರ ದೇವಸ್ಥಾನ ಕೂಡ ಒಂದಿದೆ. ಸೊ ಸುಮಾರು ಹಳೆಯ ದೇವಸ್ಥಾನ ಅಂತ ಅದು. ಸೊ ಬನ್ನಿ ನೋಡಿಕೊಂಡು ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಇಲ್ಲಿಂದ ರೂಟ್ ಹೆಂಗಿದೆ ಅಂತಂದರೆ ಮಸ್ತಾಗಿದೆ ಮಾತ್ರ. ಒಳ್ಳೆ ನೋಡಿ, ಇಲ್ಲೊಂದು KSRTC ಬಸ್ ಹೋಗ್ತಾ ಇದೆ. ಬ್ಯೂಟಿಫುಲ್ ರೋಡ್ ಇದು. ಸೊ ಬನ್ನಿ ಹಾಗೆ ಹೋಗ್ತಾ ರೋಡ್ ತೋರಿಸ್ಕೊಂಡು ಹೋಗ್ತೀನಿ. ಸಕ್ಕತ್ತಾಗಿದೆ ಮಾತ್ರ. ಅದೊಂದು KSRTC ಬಸ್ ಹೋಗ್ತಾ ಇದೆ. ಅದನ್ನ ನೋಡಿ, ಊರಿಗೊಂದು KSRTC ಬಸ್ಸು. ಸೂಪರ್ ಅಲ್ಲ? ಇಲ್ಲಿರೋರೆ ಪುಣ್ಯ ಮಾಡಿರೋರು ಅಂತ. ಇಲ್ಲಿನ ಗಾಳಿನೇ ಅದೊಂಥರ ಫ್ರೆಶ್ ಗಾಳಿ ಮಾತ್ರ. ಫುಲ್ಲು ಇದೆಲ್ಲ ಕಾಫಿ ತೋಟಗಳು. ಸೊ ನೋಡಿ, ಅಲ್ಲಿ ನೋಡಿ KSRTC ಬಸ್ಸು ನೋಡಿ. ನಮ್ಮದು ಗಾಡಿ ಚೂರು ಹಿಂದೆ ಬಿಟ್ರೆ, ಚೂರು ಆಕ್ಸಿಲೇಟರ್ ಬಿಟ್ರೆ ಹಿಂದೆ ಬರ್ತದೆ. ನೋಡಿ ನೋಡಿ, ಅಲ್ಲಿ ಬಸ್ ನೋಡಿ, ಹತ್ತಕ್ಕೆ ಆಗ್ತಾ ಇಲ್ಲ, ಆ ಥರ ಇದೆ. ಈಗ ದೇವ್ರ ಮನೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಕಾಲಭೈರೇಶ್ವರ ದೇವಸ್ಥಾನ. ನಾವು ಚಿಕ್ಕವರಿದ್ದಾಗ ಇಲ್ಲಿಗೆ ಕಾಲಲ್ಲಿ ನಡ್ಕೊಂಬರ್ತೀವಿ. ಅಂದರೆ ಅಲ್ಲಿ ಮನೆಯಿಂದ ನಾನು ಇವಾಗ ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಾತಾಡೋದ್ನಲ್ಲ, ಅಲ್ಲಿ ಒಂದು ಹಳೆ ಮನೆ ಇತ್ತು ನಮ್ಮ ಅತ್ತೆಯವ್ರದ್ದು. ಸೊ ಈಗಲೂ ಹಿಂದೆಗಡೆ ಇದೆ ಮನೆ, ಹೊಸ ಮನೆ ಹಿಂದೆಗಡೆ ಇದೆ. ಸೊ ಆ ಮನೆಯಿಂದ ಇಲ್ಲಿಗೆ ನಾವು ಕಾಡು ದಾರಿಲಿ ನಡ್ಕೊಂಬರ್ತಾ ಇದ್ವಿ. ಸೊ ಚಿಕ್ಕ ವಯಸ್ಸಲ್ಲಿ. ಸೊ ನನ್ನ ಕೆಲವು ಬಾಲ್ಯದ ದಿನಗಳು ಇಲ್ಲೇ ಕಳೆದಿದ್ದೀನಿ ನಾನು. ತುಂಬ ಸಕ್ಕತ್ತಾಗಿದೆ ಪ್ಲೇಸು. ಬಟ್ಟಲು ಬಾವಿ ಅಂತ ಇದೆ ಇಲ್ಲಿ. ಸೊ ಇದ್ರೊಳಗಡೆ ಇದೆ. ಬಟ್ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರ್ತೀನಿ. ನೋಡೋಣ. ಫುಲ್ಲು ಕಾಡು, ಯಾರೂ ಇಲ್ಲ ನೋಡಿ. ಸೊ ಎಷ್ಟು ದೂರ ಇದೆ ಏನಂತ ನನಗೂ ಗೊತ್ತಿಲ್ಲ, ನಾನು ಅಷ್ಟು ಬಂದಿಲ್ಲ. ಸೊ ಇಲ್ಲೇ ಕಾಣಿಸ್ತದೆ, ಇಲ್ಲೇ ಇದೆ ನೋಡಿ. ಸುತ್ತ ಕಾಡು, ಏನಂದ್ರೆ ಏನೂ ಇಲ್ಲ. ಯಾವುದೋ ಪ್ರಾಣಿಗಳು ಬಂದರೂ ಗೊತ್ತಾಗಲ್ಲ. ಸೊ ಇದೆ ಅನಿಸುತ್ತೆ. ಸೊ ಬಾವಿ ಹತ್ರ ಹೋಗಬೇಕಾದ್ರೆ ದಯವಿಟ್ಟು ಸ್ಲಿಪ್ಪರ್ನ ಬಿಟ್ಬಿಟ್ಟು ಹೋಗಬೇಕು. ಯಾರಾದರೂ ಬಂದರೆ ಸ್ಲಿಪ್ಪರ್ನ ಬಿಟ್ಬಿಟ್ಟು ಹೋಗಿ. ಇದೇನೆ. ಸೊ ಇಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿ ಹರಿಯುತ್ತೆ. ಇಲ್ಲೆಲ್ಲ ನೀರು ತುಂಬಿ ಇರುತ್ತೆ. ಸೊ ಇದು ಬಟ್ಟಲ ಬಾವಿ ಅಂತ. ಸೊ ಇದರಲ್ಲಿ ನೋಡಿ ನೀರಿದೆ. ಬನ್ನಿ ಒಳಗಡೆ ಹೋಗೋಣ. ಈ ನೀರನ್ನು ತೀರ್ಥ ಥರ ತಲೆ ಮೇಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ಮಾಡೋಣ ಬನ್ನಿ. ಸೂಪರ್ ಇದೆ ಮಾತ್ರ ಪ್ಲೇಸ್. ಏನಿದೆ ಗೊತ್ತಾ, ಸಕ್ಕತ್ತಿದೆ. ಸೊ ಮೋಸ್ಟ್ಲಿ ನನ್ನ ಪ್ರಕಾರ ಪ್ರಾಣಿಗಳು ಇರ್ಬೋದು, ಗೊತ್ತಿಲ್ಲ. ಸಕ್ಕತ್ತಾಗಿದೆ.
ಸ್ವಲ್ಪ ದೂರ ಇದೆ ಅಷ್ಟೇ, ನಡ್ಕೊಂಬರೋಕ್ಕೆ ಸುಸ್ತಾಗೋಯ್ತು. ಸೊ ನೋಡೋರಲ್ಲ, ದೇವ್ರ ಮನೆಗೆ ಯಾರಾದರೂ ಬಂದರೆ ಈ ಬಟ್ಟಲು ಬಾವಿನ ನೋಡೋದು, ಇಲ್ಲಿ ಬಂದು ತೀರ್ಥನ ತಲೆ ಮೇಲೆ ಹಾಕ್ಕೊಂಡು ಹೋಗೋದಂದ್ರೆ ಆ ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಹೋಗೋದನ್ನು ಯಾರೂ ಮರಿಬೇಡಿ. ಸೊ ಬಟ್ ಬರುವಾಗ ದಯವಿಟ್ಟು ಹುಷಾರಾಗಿ ಬನ್ನಿ. ಸೊ ಗುಂಪಲ್ಲಿ ಬನ್ನಿ. ಸೊ ನನಗೆ ಇಲ್ಲಿ ಸ್ವಲ್ಪ ಗೊತ್ತಿರೋದ್ರಿಂದ ಸೊ ನಾನು ಒಬ್ಬನೇ ಬಂದೆ. ಸೊ ಏನು ಅಷ್ಟೇನು ಭಯ ಏನಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಸೊ ಬರೋರು ನೋಡ್ಕೊಂಬನ್ನಿ. ಸೊ ಇಲ್ಲಿಂದ ಮತ್ತೆ ಇವಾಗ ದೇವ್ರ ಮನೆಗೆ ಹೋಗ್ತಾಯಿದ್ದೀವಿ. ಬನ್ನಿ, ದೇವ್ರ ಮನೆಯಲ್ಲೂ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ಇಷ್ಟೋ ತನಕ ಬಿಸಿಲಿತ್ತು ಇಲ್ಲಿ. ಎಂಥ ಬಿಸಿಲು ಅಂತಂದರೆ ಫುಲ್ಲು ಸೆಕೆ ಆಗ್ತಾಯಿತ್ತು ನಮಗೆ. ಇವಾಗ ನೋಡಿ ಎಷ್ಟು ಮಂಜು, ಫಾಗ್ ಬರ್ತಾಯಿದೆ ನೋಡಿ. ಸೊ ಪ್ರಕೃತಿನೇ ಹಂಗೆ, ಯಾವಾಗ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಚೇಂಜ್ ಆಗುತ್ತೆ. ಆಚೆ ಗಾಳಿ, ಆಚೆ ಕ್ಯಾಮ್ರಾ ಹಿಡಿಯೋಕ್ಕಾಗ್ತಿಲ್ಲ, ಅಷ್ಟು ಗಾಳಿ. ಮಸ್ತಿದೆ ಪ್ಲೇಸ್ ಮಾತ್ರ. ನಮ್ಮ ಮುಂದೆ ಇದೆ, ಬನ್ನಿ ತೋರಿಸ್ತೀನಿ. ದೇವ್ರ ಮನೆಗೆ ಬಂದಿದ್ದೀವಿ ನೋಡಿ, ತೋರಿಸ್ತೀನಿ ದೇವ್ರ ಮನೆ ಎಲ್ಲ ನೋಡಿ. ಇದು ದೇವ್ರ ಮನೆ ವ್ಯೂ ಪಾಯಿಂಟು, ಮೇಲೆ ಹೋಗಬೇಕು. ಈಗ ಸುಮಾರು ಜನಗಳಾಗ್ಬಿಟ್ಟಿದ್ದಾರೆ ಬರೋದು ಸ್ಟಾರ್ಟ್ ಆಗಿ. ಇವ್ರ ಹೆಸರು ರಂಜಿತ್ ಅಂತ, ಇವರು ಮತ್ತೆ ಮಗ ನಮ್ಮಣ್ಣ. ಸೊ ನೀವಿಲ್ಲಿ ದೇವ್ರ ಮನೆಗೆ ಬಂದು ರಂಜಿತ್ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಥರ ಡೀಟೇಲ್ಸ್ ಆಗಲಿ, ಇದ್ರ ಬಗ್ಗೆ ಆಗಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಟ್ರೆಕ್ಕಿಂಗ್ ಹೋಗಬೇಕು ಅಂತಂದರೆ ಅದರದ್ದು ಕೂಡ ವ್ಯವಸ್ಥೆ ಮಾಡ್ತಾರೆ. ಹೋಮ್ ಸ್ಟೇ ಬೇಕು ಅಂತಂದರೆ ಅದ್ರದ್ದು ಕೂಡ ವ್ಯವಸ್ಥೆ ಮಾಡ್ತಾರೆ. ಸೊ ಇವರ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಹಾಯ್ ಅಂತೇಳು. ಸರಿ, ಹೋಗಿ ಮೇಲೆ ನೋಡ್ಕೊಂಬರ್ತೀವಿ. ಸೊ ಇದ್ರ ಬಗ್ಗೆ ಏನಾದರೂ ಗೊತ್ತಾ ಆಯ್ತಣ್ಣ? ಇದ್ರಾಗ ಏನಿದೆ? ಅಷ್ಟೇ. ಆಮೇಲೆ ಮಳೆಗಾಲ ತುಂಬ ಚೆನ್ನಾಗಿರುತ್ತೆ. ಓಕೆ ಕ್ರೌಡ್ ಓಕೆ. ಸೊ ಈ ಕ್ರೌಡು ನಮ್ಮ ಆ ಕಾಲದಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ನಡ್ಕೊಂಬರ್ತಾ ಇದ್ದಲ್ಲ, ಅವಾಗ ಏನಿರಲಿಲ್ಲ ಅಲ್ಲ. ಒಂದು 2-3 ವರ್ಷದಿಂದ ತುಂಬ ಹೆವಿ ಕ್ರೌಡ್. ಓಕೆ, ತುಂಬ ಚೆನ್ನಾಗಿದೆ ಪ್ಲೇಸ್. ಸರಿ, ಓಕೆ, ಆಯಿತು, ನೋಡ್ಕೊಂಬರ್ತೀನಿ ಮೇಲೆ ಹೋಗಿ. ಸೊ ನೀವು ಯಾರಾದರೂ ಬಂದು ಇಲ್ಲಿ ಅವ್ರ ಹತ್ರ ರಂಜಿತ್ ಅಂತ ಹೇಳಿದ್ರು, ಅವ್ರ ಹತ್ರ ನನ್ನ ಹೆಸರು ಹೇಳಿದ್ರೆ ನಿಮ್ಗೆ ಖಂಡಿತ ಎಲ್ಲನೂ ಹೆಲ್ಪ್ ಮಾಡ್ತಾರೆ. ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ನೋಡ್ತಾ ಇದ್ರೆ. ಆ್ಯಕ್ಚುಲಿ ಇಲ್ಲಿ ಹೋದರೆ ಚೆನ್ನಾಗಿದೆ. ಸೊ ನಾವು ಅವಾಗ ಚಿಕ್ಕವರಿದ್ದಾಗ ಈ ಫುಲ್ಲು ಇಲ್ಲೆಲ್ಲ ತಿರುಗಾಡ್ಬಿಟ್ಟಿದ್ದೀವಿ ನಾವು. ಸೊ ಆ್ಯಕ್ಚುಲಿ ಜಸ್ಸಿ ಮೂವಿ ಕೂಡ ಅಲ್ಲೇ ಮಾಡಿರೋದು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಆ ಮರ, ನೀವು ನೋಡಿರ್ಬೋದು. ಜಸ್ಸಿ ಮೂವಿ ಕೂಡ ಅಲ್ಲೇ ಮಾಡಿರೋದು, ಧನಂಜಯ ಅವರ ಜಸ್ಸಿ ಮೂವಿ. ಸೊ ಬನ್ನಿ ಮೇಲೆ ಹೋಗೋಣ. ಮಳೆಗಾಲದಲ್ಲಿ ತುಂಬ ಇಲ್ಲೆಲ್ಲ ತುಂಬಿ ಹರಿಯುತ್ತೆ ನೀರು, ಅಂದರೆ ನೀರು ಫುಲ್ ಫೋರ್ಸಾಗಿ ಬರುತ್ತೆ. ಸೊ ಅದಕ್ಕೆ ಕಲ್ಲುಗಳೆಲ್ಲ ಈ ಥರ ಆಗಿದ್ದಾವೆ ನೋಡಿ. ಇವಾಗ ಫಾಗ್ ಬರ್ತಾ ಇದೆ. ಆವಾಗಲೇ 5 ನಿಮಿಷದ ಹಿಂದೆ ನಾವು ಅಲ್ಲಿ ಬರಬೇಕಾದ್ರೆ ಫುಲ್ಲು ಬಿಸಿಲಿತ್ತು. ಈಗ ನೋಡಿ ಫುಲ್ಲು ಫಾಗ್ ಬರ್ತದೆ. ಚಿಕ್ಕ ವಯಸ್ಸಲ್ಲಿ ಓಡ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಈಗ ಈ ಸುಸ್ತಾಗುತ್ತಪ್ಪ, ಆಗಲ್ಲ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇನೆ ಜಸ್ಸಿ ಮೂವಿ ಶೂಟಿಂಗ್ ಆಗಿರೋದು. ಸುಮಾರು ಶೂಟಿಂಗ್ ಆಗಿದೆ ಇಲ್ಲಿ. ಸೊ ಆ ಮರ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಮರ ಟೆಂಪ್ರವರಿ ಮರ, ಅದಲ್ಲಿ ಅವರೇ ನೆಟ್ಟಿರೋದು, ಶೂಟಿಂಗ್ ಮಾಡಬೇಕು ಅಂತಲೇ ಅವರೇ ನೆಟ್ಟಿರೋದು. ಸೊ ಬನ್ನಿ, ಸಕ್ಕತ್ತಾಗಿದೆ. ಈ ಕಡೆ ತೋರಿಸ್ತೀನಿ. ಆ ಕಡೆ ವ್ಯೂ ಪಾಯಿಂಟ್ ಅಂದರೆ ಇವಾಗ ಮಂಜು ಬಂದಿರೋದ್ರಿಂದ ವ್ಯೂ ಪಾಯಿಂಟ್ ಕಾಣಿಸಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಬನ್ನಿ. ತುಂಬ ಸಕ್ಕತ್ತಾಗಿದೆ ಮಾತ್ರ.
ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾರೂ ಬರ್ತಾ ಇರಲಿಲ್ಲ, ಯಾರೋ ಗೊತ್ತಿರೋರು ಮಾತ್ರ. ಸೊ ಈಗ ಇನ್ಸ್ಟಾಗ್ರಾಮು, ಯೂಟ್ಯೂಬು ಇಲ್ಲೆಲ್ಲ ಮಾಡಿ 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 ಫುಲ್ಲು ಎಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಒಂಚೂರು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಿಲ್ಲ ನೋಡಿ ಆ ಕಡೆ ಬಾಡಿ. ಏನೋ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಹೇಳ್ತಾರಲ್ಲ, ಇಲ್ಲಿರೋ ಗುಡ್ಡಕ್ಕೆಲ್ಲ ಒಂದು ಐಸ್ ಕಡ್ಡಿ ಹಾಕಿ ಕೊಟ್ಬಿಟ್ರೆ ಚೀಪ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಅಂತ. ಸೊ ಹಂಗಿದೆ. ಬಟ್ ತುಂಬ ಅಲ್ಲಿ ಕೆಳಗಡೆವರೆಗೂ ಹೋಗ್ಬಿಡಿ, ತುಂಬ ಡೀಪ್ ಇದೆ. ಸೊ ಕೆಲವರು ತಿಳಿದೇ ಇರೋ ಅವೇಕ್ ನನ್ನ ಮಕ್ಕಳು ಕೆಳಗಡೆ ಅಲ್ಲಿವರೆಗೂ ಹೋಗ್ತಾರೆ. ಸೊ ಹೋಗಬೇಡಿ. ಆಮೇಲೆ ಇಲ್ಲಿ ಬಂದು ಎಣ್ಣೆ ಹೊಡೆಯೋದು, ಆಮೇಲೆ ಬಾಟಲ್ನ ಮಿಸ್ ಹಾಕೋದು ಇವೆಲ್ಲ ಮಾಡಿಬಿಡಿ. ಸ್ವಲ್ಪ ನೇಚರ್ ಬಗ್ಗೆ ತಿಳ್ಕೊಂಡು ಪ್ರಜ್ಞಾವಂತರಾಗಿ ಬಿಹೇವ್ ಮಾಡಿ ಆಯಿತಾ. ಸೊ ತುಂಬ ಚೆನ್ನಾಗಿದೆ ನೋಡಿ. ಬಟ್ ಈ ಫಾಗ್ ಇರೋದ್ರಿಂದ ನಮಗೆ ಅಲ್ಲಿ ಡೀಪ್ ಒಳಗಡೆ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಾಂದ್ರೆ ನಾನು ತೋರಿಸ್ತಾ ಇದ್ದೆ, ತುಂಬ ಚೆನ್ನಾಗಿದೆ ನೋಡಿ. ಆ ಕಡೆ ಸೈಡ್ ತೋರಿಸ್ತೀನಿ ನೋಡಿ. ಸೇನಾನಿ ಹೆಂಗಿದೆ? ಚೆನ್ನಾಗಿದೆಯಾ? ನಿಮ್ಮಪ್ಪ ಆಡು ಬೆಳೆದಿರೋ ಜಾಗ ಕಣಪ್ಪ ಇವೆಲ್ಲ. ಹಾಂ, ನಾನು ನನ್ನ ಫ್ಯಾಮಿಲಿ ಜೊತೆ ಸುಮಾರು ಸರಿ ಬಂದಿದ್ದೀನಿ ಇಲ್ಲಿ. ಯಾಕಂದರೆ ನಮ್ಗೆ ಇಲ್ಲಿ ಯಾವ ಪಾರ್ಕಿಂಗ್ ಫೀಸ್ ಇಲ್ಲ, ಏನಿಲ್ಲ ನಮಗೆ. ಅಂದರೆ ನನಗೆ ಸಕ್ಕತ್ತಾಗಿದೆ. ಅಲ್ಲಿ ಪಾರ್ಕಿಂಗ್ ಮಾಡಬೇಕು. ಪಾರ್ಕಿಂಗ್ ಮಾಡಿ ಇಲ್ಲಿ ಮೇಲೆ ವ್ಯೂ ಪಾಯಿಂಟ್ ನೋಡೋಕ್ಕೆ ಬರಬೇಕು. ಹಾಂ, ಸೊ ಫೋಟೋ ಎಲ್ಲ ತೊಗೊಳಕ್ಕೆ ಒಳ್ಳೆ ಪ್ಲೇಸ್ ಇದು. ಸೊ ಫೋಟೋ ಎಲ್ಲ ತೊಗೊಬೋದು. ಯಾವುದೇ ರೀತಿ ಕ್ಯಾಮ್ರಾಗಾಗಲಿ ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಸೊ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಬಟ್ ಫೋಟೋ ತಗೊಳ್ಬೇಕಾ ಎಲ್ಲ ಟೈಮಲ್ಲೂ ಸ್ವಲ್ಪ ತುಂಬ ಹುಷಾರಾಗಿರಿ. ಸ್ವಲ್ಪ ಅಲ್ಲ, ತುಂಬ ಹುಷಾರಾಗಿರಿ. ಸೊ ತುಂಬ ಡೀಪ್ ಇದೆ ಅಲ್ಲಿ. ಕೆಲವು ಕಮಂಗಿ ನನ್ನ ಮಕ್ಕಳು ಹೋಗಿ ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ತುಂಬ ಮುಂದೆ ಹೋಗೋದು, ಫೋಟೋ ತಗೊಳ್ಳೋಕ್ಕೆ ಆ ಥರ ಎಲ್ಲ ತರಲೆ ಮಾಡ್ತಾಯಿರ್ತಾರೆ. ಸ್ವಲ್ಪ ಹುಷಾರು. ಸೊ ನೋಡಿಕೊಂಡು ಹೋಗಿ ಅಷ್ಟೇ ಆಯಿತಾ. ಆಮೇಲೆ ನೀರು ಬಾಟ್ಲುಗಳು ಹೇಳ್ತಂದರೆ ದಯವಿಟ್ಟು ಇಲ್ಲೆಲ್ಲ ಬಿಸಾಕ್ಬಿಡಿ. ಸೊ ಪಾಪ ಕ್ಲೀನ್ ಮಾಡೋದು ತುಂಬ ಕಷ್ಟ ಇದೆ. ಬನ್ನಿ, ಮತ್ತು ನೆಕ್ಸ್ಟ್ ಇಲ್ಲಿಂದ ಕಾಲಭೈರೇಶ್ವರ ದೇವಸ್ಥಾನ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಒಂದು ಸರಿ ಸುತ್ತ ತೋರಿಸ್ತೀನಿ ನೋಡಿ. ಎಲ್ಲಿ ನೋಡಿದ್ರು ಫಾಗೆ, ಎಲ್ಲೂ ನಿಮ್ಗೆ ಕಾಣಿಸಲ್ಲ. ಕಾಫಿ ಫೇಲ್ ಕುಡಿದೋಗಿ ಉಳಿರಿ ನಾಳೆ ಬೆಳಗ್ಗೆ ಹೋಗ್ಬೇಕು. ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ಬರ್ತಾ ಇರುವಾಗ ಇದೆಲ್ಲ ಯಾವುದೂ ಇರಲಿಲ್ಲ. ಇದೆಲ್ಲ ಈ ಮನೆಗಳಾಗಲಿ, ವಾಶ್ರೂಮ್ ಆಗಲಿ, ಆಮೇಲೆ ಇಲ್ಲಿದೆ ಈ ಅಂಗಡಿಗಳು, ಇವೆಲ್ಲ ಯಾವುದೂ ಇರಲಿಲ್ಲ. ಈಗ ಇದೆಲ್ಲ ಆಗಿರೋದು. ನಾವಿಲ್ಲ ಅವಾಗ ಬಂದು ಆಟ ಆಡ್ತಾಯಿದ್ವಿ. ಸೊ ತುಂಬ ಮೆಮೊರೀಸ್ಗಳಿದೆ ಇಲ್ಲಿ ನಮ್ಮದು. ಸೊ ನೋಡಿ, ಅದೇ ದೇವಸ್ಥಾನ ಅಲ್ಲಿ ಕಾಣಿಸ್ತಿಲ್ಲ, ಅದೇ ದೇವಸ್ಥಾನ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ನೋಡಿ, ಇದು ಇಲ್ಲಿ ನಮ್ಮ ಮಾವ ಅತ್ತೆ ಮನೆ ಇದು ಕೂಡ. ಸೊ ಇಲ್ಲಿ ನಾವು ಬಂದು ಇಲ್ಲಿ ಸ್ಟೇ ಆಗ್ತಾಯಿದ್ವಿ. ಇವ್ರ ಜೊತೆ
ಇಲ್ಲಿ ನಮ್ಮ ಅಣ್ಣಂದರೆಲ್ಲ ಬರ್ತಾಯಿದ್ರು. ಸೊ ಯಾರಿಗಾದ್ರೂ ಜೇನ್ ಏನಾದರೂ ಬೇಕು ಅಂತಂದರೆ ಇಲ್ಲಿಗೆ ಕೇಳಿದ್ರೆ, ನಾನು ಆಗಲೇ ರಂಜಿತ್ ಅಂತ ಹೇಳಿದ್ನಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಜೇನು ಕೂಡ ಕೊಡ್ತಾರೆ. ಅವಾಗಲೇ ಫಾಗ್ ಇತ್ತು, ಈಗ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಯಿತು, ಫುಲ್ಲು ಬಿಸಿಲು ನೋಡಿ, ಎಷ್ಟು ಬಿಸಿಲು ನೋಡಿ. ಸೊ ಅಲ್ಲಿಂದ ಕಾಣಿಸ್ತಿಲ್ಲ ಅದು ದೇವಸ್ಥಾನ. ಸೊ ಒಳಗೆ ಹೋಗಿ ದೇವಸ್ಥಾನ ನೋಡಿಕೊಂಡು ಬರೋಣ ಬನ್ನಿ. ಅಲ್ಲಿ ರಂಜಿತ್ ಅಂತ ತೋರಿಸಿದ್ನಲ್ಲ, ಅವ್ರದ್ದೇ ಇದು ಅಂಗಡಿ. ಸೊ ಬಂದು ಇಲ್ಲಿ ಸ್ನ್ಯಾಕ್ಸು ಅದು ಎಲ್ಲ ಸಿಗುತ್ತೆ, ಬಂದು ತಗೊಂಡು ತಿನ್ನಿ. ಚೆನ್ನಾಗಿದೆ ನೋಡಿ, ಅವ್ರ ಮನೆ ಅದು. ಇದು ಹೋಗೋಣ ದೇವಸ್ಥಾನದ ಒಳಗಡೆ ಹೋಗೋಣ, ತೋರಿಸ್ತೀನಿ ದೇವಸ್ಥಾನನು. ಅಲ್ಲೊಂದು ಬಾವಿ ಇದೆ, ಸೊ ಅದು ಸಖತ್ತಾಗಿದೆ. ಸೊ ದೇವ್ರನ್ನ ಅಂದರೆ ಹಬ್ಬಗಳ ಟೈಮಲ್ಲಿ ದೇವ್ರನ್ನ ತಂದು ಅಲ್ಲಿ ಸ್ನಾನ ಮಾಡಿಸ್ತಾರೆ. ಸೊ ಚೆನ್ನಾಗಿದೆ. ಇಲ್ಲೊಬ್ರು ಕೂತಿದ್ದಾರಲ್ಲ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವ್ರು ನಮ್ಮ ಮಾವ. ಸೊ ಬನ್ನಿ ಮಾತಾಡ್ಸೋಣ. ಸೊ ಕೆಳಗಡೆ ಅಲ್ಲಿ ನನ್ನ ಮನೆ ಫಸ್ಟಿಗೆ ಮನೆ ತೋರಿಸಿದ್ನಲ್ಲ, ಅವರೊಬ್ಬರು, ಇವ್ರು ಬೇರೆ. ಚೆನ್ನಾಗಿದ್ದೀರಾ? ಯಾರಂತ ಗೊತ್ತಾಗ್ಲಿಲ್ವಾ? ವಿಡಿಯೋ ಬರ್ತಿದ್ವಿ ಅದೇ ಯಾರಂತ ಗೊತ್ತಾಗ್ಲಿಲ್ಲ. ನಾನು ಅಲ್ಲಿ ಮೊಬೈಲ್ ಹಿಡ್ತೀನಿ, ಮತ್ತೆ ನನ್ನ ಮುಖನೇ ನೋಡಲಿಲ್ಲ. ಯಾರಂತ ಗೊತ್ತಾಗ್ಲಿಲ್ಲ. ಚೆನ್ನಾಗಿದ್ದೀರಾ? ಯಾರು ಬಂದ್ರಿ? ನಾನು, ಅಮ್ಮ, ಶಶಿ, ಮಾರು. ಕಾರ್ ಅದೇಯಾ? ಹಾಂ, ಹೊಸ ಕಾರ್ ತಗೊಂಡ್ವಿ. ಹಾಂ, ಒಂದು 8 ಮಾಡ್ಕೊಡೋಂಗೆ ಮಾಡ್ತೀವಿ. ಎಲ್ಲಿ ಸಿಕ್ಕಲೇ ಇಲ್ಲ, ಅದು ಸಿಕ್ಕದೇ ಇಲ್ಲ ಬೆಂಗಳೂರು ಸಿಗ್ತೇವೆ ಅದೆಲ್ಲ. ಅಯ್ಯೋ, ಇವಾಗೆಲ್ಲ ಫುಲ್ಲು ಡಿಮ್ಯಾಂಡು. ಅಂದರೆ ಆ ಕಾರ್ಗಳಿಲ್ಲ ಇವಾಗ, ಎಲ್ಲ ಫುಲ್ಲು ಡಿಮ್ಯಾಂಡ್ ಆಗಿಬಿಟ್ಟಿದೆ ಅದಕ್ಕೆ. ಸೊ ಯಾರಾದರೂ ಮಾರುತಿ 800 ಕಾರ್ ಯಾರು ಇದ್ದರೆ ಸೊ ಇವ್ರಿಗೆ ತಿಳಿಸ್ಕೊಡಿ. ಸೊ ನಾನು ಕಮೆಂಟಲ್ಲಿ ಹಾಕಿ ಮಾರುತಿ 800 ಕಾರ್ ಸಿಕ್ಕಿದ್ರೆ ಅವ್ರಿಗೆ ಬೇಕಂತೆ. ಸೊ ತಿಳಿಸ್ಕೊಡಿ. ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ ಇವಾಗ. ದೇವಸ್ಥಾನ ತೋರಿಸೋಕ್ಕಿಂತ ಮುಂಚೆ ಒಂದು ಬಾವಿ ಇದೆ, ಅದು ಕೆರೆ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ದೇವಸ್ಥಾನದ ಎಂಟ್ರೆನ್ಸ್ ಇದು, ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದು. ಸೊ ಬನ್ನಿ, ಚಪ್ಪಲಿನಲ್ಲೇ ಬಿಡಬೇಕು. ಅವಾಗೆಲ್ಲ ಅಂದರೆ ಅಲ್ಲಿ ಕಾಡ್ದಲ್ಲಿ ನಡ್ಕೊಬಂದು ಇಲ್ಲಿ ಬಂದು ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಸೊ ಇವಾಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ. ಸೊ ನೋಡಿ, ಅಲ್ಲೊಂದು ದೇವಸ್ಥಾನ ಇದೆ. ಸೊ ಅಲ್ಲೊಂದು ದೇವಸ್ಥಾನ ಇದೆ ನೋಡಿ. ಈ ದೇವಸ್ಥಾನ ಈ ರೋಡಲ್ಲಿ ಬರ್ತಾಯಿದ್ವಿ ನಾವು. ಇಲ್ಲಿ ಒಳಗಡೆ ರೋಡಿಂದ, ಕಾಡು ಒಳಗಡೆಯಿಂದ ಬರ್ತಾಯಿದ್ವಿ. ಬನ್ನಿ. ನೋಡಿ, ಇಲ್ಲೆಲ್ಲ ಮೀನುಗಳಿದೆ ಈ ದೇವಸ್ಥಾನ ಒಳಗಡೆ. ಬನ್ನಿ. ಮೀನುಗಳಿದೆ ನೋಡಿ ಇಲ್ಲಿ. ನೋಡಿ, ಇಲ್ಲಿ ದೊಡ್ಡ ಮೀನಿದೆ ಒಂದು. ಸಕ್ಕತ್ತಾಗಿದೆ. ಸೊ ಯಾರಾದರೂ ಈ ಪ್ಲೇಸಿಗೆ ಬಂದಿಲ್ಲ ಅಂತಂದರೆ ಗೂಗಲ್ ಮ್ಯಾಪಲ್ಲಿ ದೇವರ ಮನೆ ಅಂತ ಹಾಕಿ ಡೈರೆಕ್ಟಾಗಿ ಇಲ್ಲಿ ಕರ್ಕೊಂಬರುತ್ತೆ. ಬಂದು ಒಂದ್ಸರಿ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ. ಬಟ್ ಬರೋರು ಯಾವುದೇ ರೀತಿ ತೊಂದರೆ ಮಾಡದೆ ಬಂದು ಆರಾಮಾಗೆ ನೋಡಿಕೊಂಡು ಹೋಗಿ.
ದೇವಸ್ಥಾನ ತೋರಿಸ್ತೀನಿ ನೋಡಿ. ಹಂಗೆ ಬಟ್ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ. ದೇವಸ್ಥಾನದ ಎಂಟ್ರೆನ್ಸ್ ಇದು. ಅಷ್ಟು ಹಿಂದೆಗಡೆ ಎಲ್ಲ ನೋಡ್ಕೊಂಬೋಣ ಬನ್ನಿ. ಇಲ್ಲಿ ಮೇಲೆಗಡೆ ಹಿಂದೆನೂ ಕೂಡ ಕಾಡೆಲ್ಲ ಇದೆ. ಸೊ ಇಲ್ಲೆಲ್ಲ ನಾವೆಲ್ಲ ಆಟ ಆಡ್ತಾ ಇದ್ವಿ. ತೋರಿಸಿ ನೋಡಿ ಮೇಲೆ, ಇವ್ರ ಮೇಲ್ಗಡೆ ಕಾಡೆಲ್ಲ ಫುಲ್, ಕಾಡು ಒಳಗಡೆ ಫುಲ್ಲು. ನೋಡಿ ದೇವರ ಅಭಿಷೇಕ ಮಾಡಿದ್ದು. ಬನ್ನಿ ಒಳಗೆ ಹೋಗೋಣ. ಮಾವ, ಇದು ಎಷ್ಟು ವರ್ಷ ಹಳೆ ದೇವಸ್ಥಾನ ಮಾವ? ಇದು 1500 ವರ್ಷ ಇತಿಹಾಸಗಳು ಹೇಳ್ತಾರೆ. ಯಾವ ದೇವರಿದೆ ಇಲ್ಲಿ? ಕಾಲಭೈರೇಶ್ವರ, 9 ಮುಡಿ ಘಾಟಿ ಕಾಲಭೈರೇಶ್ವರ ಅಂತೇಳಿ ಗುಡದಲ್ಲಿ ಬಂದು ಕೂತಿರೋದು. ಓಕೆ, ಎಷ್ಟು ಜನಗಳು ಬರ್ತಾರೆ ದಿನ? ಇಲ್ಲಿ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ. ಇದು 18 ಸೀಮೆ ಕಾಲಭೈರೇಶ್ವರ, ಇದು ಮನೆ ದೇವರು. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಮಾವ ಇಲ್ಲಿ? ಇಲ್ಲಿ ನಮ್ಮ ಅಜ್ಜ ಕಾಲದಿಂದ ಇಲ್ಲಿ ಜೋಗಿ ಅವರು ಅಂತೇಳಿ ದೇವಸ್ಥಾನ ಕೆಲಸ ಇದು ಮಾಡಿಕೊಂಡು ನಾವು. ಓಕೆ, ಇದಕ್ಕೆ ಎಷ್ಟು ಸಂಬಂಧಗಳಿದೆ? ಒಂದು 18 ಊರು ಬರುತ್ತೆ ಇದು. ಓಕೆ, ಮಂಗಳೂರು, ಬೆಳ್ತಂಗಡಿ, ಚಿಕ್ಕಮಂಗ್ಳೂರು, ಬೆಂಗಳೂರು, ಹಾಸನ, ಸಕಲೇಶ್ಪುರ ಇದೆಲ್ಲ ಬರುತ್ತೆ. ಓಕೆ, ಅವರೆಲ್ಲ ಭಕ್ತಾದಿಗಳು. ಈ ದೇವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ದೇವ್ರ ಬಗ್ಗೆ ಅಂದ್ರೆ ಇದು ಕಾಲಭೈರವ ಅಂತ ಹೇಳಿ ಮೇಲೆ ಒಂದು ಗುಡ್ಡ ಇದೆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಗುಡ್ಡ ಇದೆ. ಆ ಗುಡ್ಡದಲ್ಲಿ ಬಂದು ನೆಲೆ ಆಗಿತ್ತು. ಅಲ್ಲಿ ಕಟ್ಟಲಿಕ್ಕೆ ಜಾಗ ಇಲ್ಲದಕ್ಕೋಸ್ಕರಾಗಿ ಅವ್ರನ್ನ ತಂದು ಕೆಳಗಡೆ ಬಂದು ಕಟ್ಟಿದ್ದು. ಇದು ಚೋಳರ ಕಾಲದಲ್ಲಿ ಆಗಿತ್ತು. ಬಾಗ್ಲಲ್ಲಿ ಒಂದು ಹೆಸರಿದೆ, ವೆಂಕಣ್ಣನ ನಮಸ್ಕಾರ. ಓಕೆ, ಅವರು ಬಾಗ್ಲಲ್ಲಿ ಒಂದು ಬರ್ತಿದ್ದಾರೆ ಅಷ್ಟೇ. ಓಕೆ, ಸೊ ಯಾರಿಗಾದ್ರೂ ಇದ್ರ ಬಗ್ಗೆ ಮಾಹಿತಿ ಅಥವಾ ಏನೇ ಬೇಕು ಅಂತಂದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲನೂ ಹೇಳ್ತಾರೆ. ಸೊ ಇಲ್ಲಿ ಬಂದು, ಸೊ ಇದು ದೇವ್ರ ಮನೆಯ ಒಂದು ಒಳ್ಳೆ ವ್ಯೂ. ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.